ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ತುಂಬ ಜನ ನನಗೆ ಕಾಮೆಂಟ್ಸಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ, ಬ್ರೋ ನಮ್ಮ ಸುತ್ತ ಬರೀ ನೆಗೆಟಿವ್ ಜನರೇ ಇದ್ದಾರೆ, ಯಾವಾಗಲೂ ನೆಗೆಟಿವ್ ಕೆಲಸ ಮಾಡಿಕೊಂಡು ನೆಗೆಟಿವ್ ಮಾತುಗಳನ್ನು ಆಡ್ಕೊಂಡು ಯಾವಾಗಲೂ ನೆಗೆಟಿವ್ ಆಗಿನೇ ಇರ್ತಾರೆ, ಹಾಗಿದ್ದಾಗ ನಾವು ಯಾವಾಗಲೂ ಪಾಸಿಟಿವ್ ಆಗಿರೋದು ಹೇಗೆ, ಪ್ಲೀಸ್ ಹೇಳ್ಕೊಡಿ ಅಂತ. ಆ್ಯಂಡ್ ಇನ್ನೂ ಕೆಲವು ಜನ ಆದರೆ, ಬ್ರೋ ನೀವು ತುಂಬ ವಿಡಿಯೋಸಲ್ಲಿ ಹೇಳ್ತೀರಾ ಪಾಸಿಟಿವ್ ಆಗಿ ಇರಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ, ಬಟ್ ನಮ್ಮಲ್ಲಿ ಫ್ಯಾಮಿಲಿಲೇ ನೆಗೆಟಿವ್ ಪೀಪಲ್ಸ್ ಇದ್ದಾಗ, ನೆಗೆಟಿವ್ ಥಿಂಕ್ ಮಾಡೋರು ಇದ್ದಾಗ, ಬರೀ ನಮ್ಮ ಸುತ್ತ ನೆಗೆಟಿವ್ ಜನಗಳೇ ಇದ್ದಾಗ ನಾವು ಹೇಗೆ ಪಾಸಿಟಿವ್ ಆಗಿ ಇರಬೇಕು? ಅದು ಅಸಾಧ್ಯ ಬ್ರೋ, ಪ್ಲೀಸ್ ಅದನ್ನು ಸಾಧ್ಯ ಮಾಡ್ಕೊಳ್ಳೋದಕ್ಕೆ ಏನಾದರೂ ಟೆಕ್ನಿಕ್ಸ್ ಇದ್ದರೆ ಹೇಳ್ಕೊಡಿ ಅಂತ ಕೇಳ್ತಿರ್ತಾರೆ. ಸೊ ಅದಕ್ಕಾಗಿಯೇ ಈ ವಿಡಿಯೋನ ಮಾಡ್ತಿದ್ದೀನಿ. ನೋಡಿ ಸ್ನೇಹಿತರೆ, ನಾನು ಕೂಡ ನಿಮ್ಮ ಥರನೇ ಕಾಮನ್ ಮ್ಯಾನ್ ಆ್ಯಂಡ್ ನನಗೂ ಕೂಡ ನಿಮಗೆ ಇರೋ ಹಾಗೆ ಪ್ರಾಬ್ಲಮ್ಸ್ ಇದ್ದಾವೆ. ನಿಮ್ಮ ಸುತ್ತ ನಿಮ್ಮ ಫ್ಯಾಮಿಲಿಲಿ ಇರುವ ಹಾಗೆ ನನ್ನ ಫ್ಯಾಮಿಲಿಲೂ ಕೂಡ ನೆಗೆಟಿವ್ ಥಿಂಕ್ ಮಾಡೋರು, ನೆಗೆಟಿವ್ ಮಾತನಾಡೋ ಜನರು ಇದ್ದಾರೆ. ಬಟ್ ಇದ್ಯಾವುದಕ್ಕೂ ನಾನು ಡಿಸ್ಟರ್ಬ್ ಆಗದೆ ನಾನು ನನ್ನ ಜೀವನವನ್ನು ದಿನಾಲೂ ಹ್ಯಾಪಿಯಾಗಿ, ಸಂತೋಷದಿಂದ, ಪಾಸಿಟಿವ್ ಆಗಿ, ತುಂಬ ಸಕ್ಸಸ್ಫುಲ್ ಆಗಿ ಸಾಗಿಸ್ತಿದ್ದೀನಿ. ಇದು 100% ನಿಜ ಸ್ನೇಹಿತರೆ. ಬಟ್ ಇದೆಲ್ಲ ಹೇಗೆ ಸಾಧ್ಯ ಅಂತ ನೋಡೋದಾದ್ರೆ, ನಾನು 10 ಇಯರ್ಸಿಂದ ಸ್ಪಿರಿಚುವಲ್ ಜರ್ನಿಲಿ ಇದ್ದೀನಿ ಆ್ಯಂಡ್ 7 ಇಯರ್ಸಿಂದ ಅಷ್ಟಾಂಗ ಯೋಗ ಸಾಧನೆ, ಬಾಬಾಜಿಯವರ ಕ್ರಿಯಾ ಮೆಡಿಟೇಷನ್ ಹಾಗೂ ನಮ್ಮ ಗುರುಗಳು ನಮಗೆ ಕೊಟ್ಟ 3rd ಐ ಮೆಡಿಟೇಷನ್ ಆ್ಯಂಡ್ ಗುರು ಮಂತ್ರ ನೆಗೆಟಿವ್ ಕಟ್ಟಿಂಗ್ ಸಿದ್ಧಿಯನ್ನ ಡೈಲಿ ಲೈಫಲ್ಲಿ ಪ್ರತಿನಿತ್ಯ ತಪ್ಪದೆ ಪ್ರಾಕ್ಟೀಸ್ ಮಾಡ್ತಾ ಸಾಧನೆಯನ್ನ ಮಾಡ್ತಿದ್ದೀನಿ. ಸೊ ನಾನು ಹೀಗೆ ನನ್ನ ಸುತ್ತ ನೆಗೆಟಿವ್ ಪೀಪಲ್ಸ್ ಇದ್ರು ನನ್ನ ಲೈಫ್ನ ನಾನು ಹ್ಯಾಪಿಯಾಗಿ, ಸಕ್ಸಸ್ಫುಲ್ ಆಗಿ ಸಾಗಿಸೋಕೆ ಮುಖ್ಯವಾದ ಆಧಾರ ಸ್ತಂಭ ಆಗಿರೋದೇ ಈ 3rd ಐ ಮೆಡಿಟೇಷನ್. ಸೊ ಫೈನಲಿ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿರುವ 3rd ಐ ಆಕ್ಟಿವೇಶನ್ ಕ್ಲಾಸ್ನ ನಿಮ್ಮೆಲ್ಲರ ಮುಂದೆ ನಾನು ಇವತ್ತು ತಗೊಂಡು ಬಂದಿದ್ದೀನಿ. ಸ್ನೇಹಿತರೆ, ನಿಮಗೆ ಫಸ್ಟ್ ಇಲ್ಲಿ ಒಂದು ಥಿಂಗ್ನ ಡಿಕ್ಲೇರ್ ಮಾಡಿಬಿಡ್ತೀನಿ. ಈ ಕ್ಲಾಸ್ 3rd ಐ ಆಕ್ಟಿವೇಶನ್ಗೆ ಹಾಗೂ ಕುಂಡಲಿನಿ ಆಕ್ಟಿವೇಶನ್ಗೆ ಸಂಬಂಧಪಟ್ಟಂತಹ ಕ್ಲಾಸ್ ಆಗಿರುತ್ತೆ. ಆದ್ರಿಂದ ಆಧ್ಯಾತ್ಮದಲ್ಲಿ ಇಂಟ್ರೆಸ್ಟ್ ಇರೋರು ಮಾತ್ರ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಇಲ್ಲಾಂದರೆ ಈ ವಿಡಿಯೋವನ್ನು ಇಲ್ಲೇ ಸ್ಟಾಪ್ ಮಾಡಿ ನೀವು ಬೇರೆ ವಿಡಿಯೋವನ್ನು ನೋಡಬಹುದು. ಲೌಕಿಕ ಜೀವನದಲ್ಲಿ ಇರುವವರಿಗೆ ಅವರವರ ದಿನಚರಿಯಲ್ಲಿ ನೆಗೆಟಿವ್ ಪೀಪಲ್ ಸುತ್ತ ಅಥವಾ ನೆಗೆಟಿವ್ ಥಿಂಕ್ ಮಾಡೋ ಫ್ಯಾಮಿಲಿ ಜೊತೆ ಇದ್ರೂ ಕೂಡ ಅವರು ಮಾತ್ರ ಪಾಸಿಟಿವ್ ಆಗಿ, ಸಂತೋಷವಾಗಿ ಅವರವರ ರಂಗದಲ್ಲಿ ವಿಜಯವನ್ನು ಸಾಧಿಸುವುದಕ್ಕೆ 3rd ಐ ಆಕ್ಟಿವೇಶನ್ ಕ್ಲಾಸ್ನ ಶುರು ಮಾಡ್ತಿದ್ದೀನಿ. ಆ್ಯಂಡ್ ಬಿಲೀವ್ ಮಿ ಸ್ನೇಹಿತರೆ, ಈ ಟೆಕ್ನಿಕ್ಸ್ ಮಾತ್ರ 100% ತುಂಬ ಪವರ್ಫುಲ್ ಟೆಕ್ನಿಕ್ಸ್. ಇದನ್ನು ನಾನು ಕಳೆದ 7 ವರ್ಷದಿಂದ ಒಂದು ದಿನವೂ ಮಿಸ್ ಮಾಡದೆ ಡೈಲಿ ಸಾಧನೆ ಮಾಡೋದ್ರಿಂದ ನಾನು ನನ್ನ ಜೀವನದಲ್ಲಿ ನನ್ನ ಸುತ್ತ ಅದೆಷ್ಟೇ ನೆಗೆಟಿವ್ ಜನ ಇದ್ರೂ ಕೂಡ, ನೆಗೆಟಿವ್ ಸಿಚುವೇಶನ್ಸ್ ಇದ್ರೂ ಕೂಡ ನಾನು ಇಷ್ಟು ಪಾಸಿಟಿವ್ ಆಗಿ, ಸಕ್ಸಸ್ಫುಲ್ ಆಗಿ, ಹ್ಯಾಪಿಯಾಗಿ ಇರ್ತಿದ್ದೀನಿ. ಸ್ನೇಹಿತರೆ, ಈ 3rd ಐ ಮೆಡಿಟೇಷನ್ನಿಂದ ಎಲ್ಲರಿಗೂ ತುಂಬ ಪ್ರಯೋಜನ ಇದೆ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ, ಕಾಮೆಂಟಲ್ಲಿ, ವಾಟ್ಸಪ್ಪಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ರೆ, ಬ್ರೋ 3rd ಐ ಮೆಡಿಟೇಷನ್ನ ಪ್ರಾಪರಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡಿ ಅಂತ. ಬಟ್ ನಾನು ತುಂಬ ಬ್ಯುಸಿ ಇರೋ ಕಾರಣ ಅದರ ಬಗ್ಗೆ ಗಮನ ಕೊಡ್ತಿರ್ಲಿಲ್ಲ. ಸೊ ಫೈನಲಿ ನನಗೆ ಇವತ್ತು ಮೆಡಿಟೇಷನಲ್ಲಿ ಯೂನಿವರ್ಸ್ ಕಡೆಯಿಂದ ಸೈನ್ ಸಿಕ್ಕಿದೆ, ನೀನು ಕ್ಲಾಸ್ನ ಸ್ಟಾರ್ಟ್ ಮಾಡು ಅಂತ. ಸೊ 3rd ಐ ಆಕ್ಟಿವೇಶನ್ ಕ್ಲಾಸ್ ಬಂದ್ಬಿಟ್ಟು ನಿಮಗೆ ವಿಡಿಯೋಸ್ ಹಾಗೂ ಲೈವ್ ಕ್ಲಾಸಸ್ ಅವೈಲೇಬಲ್ ಇದೆ, ಹಾಗೂ ಪ್ರೀ ರೆಕಾರ್ಡೆಡ್ ಸೆಷನ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ನೀವು ನನ್ನ ಹತ್ರ 3rd ಐ ಆಕ್ಟಿವೇಶನ್ ಕೋರ್ಸ್ಗೆ ಜಾಯಿನ್ ಆಗಬೇಕಂತಿದ್ರೆ ಈ ವಿಡಿಯೋನ ಎಲ್ಲರೂ ಪೂರ್ತಿ ನೋಡಿ. ಅದಾದ್ಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಜಾಯಿನ್ ಆಗಿ. ನಿಮಗೆ ಡೌಟ್ ಇರ್ಬೋದು 3rd ಐ ಆಕ್ಟಿವೇಶನ್ ಕೋರ್ಸ್ಗೆ ಯಾರ್ಯಾರು ಜಾಯಿನ್ ಆಗ್ಬೋದು ಅಂತ. ಸೊ ಅದನ್ನು ನಾನು ಇವಾಗ ಕ್ಲಿಯರ್ ಮಾಡ್ತೀನಿ. ನನ್ನ ಕೋರ್ಸಲ್ಲಿ ಬರಬೇಕಂತಿದ್ರೆ ನೀವು 18 ವಯಸ್ಸು ಇರಬೇಕು. 18 ವಯಸ್ಸಿನಿಂದ ಮೇಲೆ 60 ವಯಸ್ಸಿನವರೆಗೂ ಯಾರಾದರೂ ಸರಿ ಈ ಮೆಡಿಟೇಷನನ್ನು ಕಲಿತು ಡೈಲಿ ಮಾಡಬಹುದು. ಆ್ಯಂಡ್ ಇಲ್ಲಿ ಕೇವಲ ಹುಡುಗರಷ್ಟೇ ಕಲಿಬೇಕು ಅಂತ ಏನೂ ಇಲ್ಲ, ಹುಡುಗಿಯರು ಕೂಡ ಜಾಯಿನ್ ಆಗ್ಬೋದು. ಆ್ಯಂಡ್ ಯಾರು ತುಂಬ ಓವರ್ ಥಿಂಕಿಂಗ್ ಮಾಡ್ತೀರಾ, ಯಾರಿಗೆ ಜಾಸ್ತಿ ಕೋಪ ಬರ್ತಿರುತ್ತೆ, ಯಾರು ನೆಗೆಟಿವ್ ಥಿಂಕಿಂಗ್ ಮಾಡ್ತಿರ್ತೀರಾ, ಯಾರು ಸುತ್ತ ನೆಗೆಟಿವ್ ಪೀಪಲ್ಸ್ ಇದ್ದಾರೆ, ಯಾರಿಗೆ ಜಾಸ್ತಿ ಮಾಟ ಮಂತ್ರ ವಶೀಕರಣ ನಡೀತಿರುತ್ತೆ, ಯಾರು ಡಿಪ್ರೆಷನಲ್ಲಿ ಇದ್ದೀರಾ, ಆ್ಯಂಡ್ ಯಾರಿಗೆ ಆಧ್ಯಾತ್ಮದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ಇದ್ದೀರಾ, ಹಾಗೂ ಆಧ್ಯಾತ್ಮದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಿ ತಮ್ಮ ಕುಂಡಲಿನಿ ಶಕ್ತಿಯನ್ನು ಜಾಗೃತಿಗೊಳಿಸ್ಕೋಬೇಕು, ತಮ್ಮ 3rd ಐನ ಆಕ್ಟಿವೇಟ್ ಮಾಡ್ಕೋಬೇಕು ಅಂತಿರೋರು, ಇಂಥವರು ಈ ಟೆಕ್ನಿಕ್ಸ್ನ ಕಲಿತು ಅವರು ಡೈಲಿ ಸಾಧನೆಯನ್ನು ಮಾಡಿದರೆ ಇವೆಲ್ಲ ಅವರ ಜೀವನದಲ್ಲಿ ಆಟೋಮೆಟಿಕ್ ಆಗಿ ರಿಮೂವ್ ಆಗಿಬಿಡುತ್ತೆ. 100% ನಾನು ಗ್ಯಾರಂಟಿ ಕೊಡ್ತೀನಿ ಸ್ನೇಹಿತರೆ. ಇದಕ್ಕೆ ಉದಾಹರಣೆಗೆ ನಾನೇ ಇದ್ದೀನಿ. ಇವೆಲ್ಲವನ್ನು ದಾಟಿನೇ ನಾನು ಕೂಡ ಈ ದಿನ ಇಷ್ಟು ಪಾಸಿಟಿವ್ ಆಗಿ ಇರೋದು. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ವೇಲಿ, ನಿಮ್ಮ ಸುತ್ತ ಅದೆಷ್ಟೋ ನೆಗೆಟಿವ್ ಸಿಚುವೇಶನ್ ಇದ್ದರೂ ನೀವು ಪಾಸಿಟಿವ್ ಆಗಿ, ಹ್ಯಾಪಿಯಾಗಿ, ಸಕ್ಸಸ್ಫುಲ್ ಆಗಿ ಬದಲಾಗಬೇಕು ಅಂತ ಇರೋರಿಗೆ ವೆಲ್ಕಮ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಇದೆ. ತುಂಬ ಜನಕ್ಕೆ ಈ ಡೌಟ್ ಇರುತ್ತೆ, ಬ್ರೋ ನೀವು ಹೇಗೆ ಇದನ್ನು ಹೇಳ್ಕೊಡ್ತೀರಾ, ನಿಮಗೆ ಇದರಲ್ಲೇನಾದರೂ ಎಕ್ಸ್ಪೀರಿಯನ್ಸ್ ಇದೆಯಾ, ನೀವು ಇಷ್ಟು ಚಿಕ್ಕೋರಿದ್ದೀರಾ, ಹಾಗೆ ಹೀಗೆ ಅಂತ ಡೌಟ್ ಇರುತ್ತೆ. ಅದಕ್ಕಿವಾಗ ಆನ್ಸರ್ ಮಾಡ್ತೀನಿ ನೋಡಿ. ನಾನು ಈ ಸ್ಪಿರಿಚುವಲ್ ವೇಲಿ ಬಂದು 10 ಇಯರ್ಸ್ ಆಗ್ತಿದೆ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನಾನು ಹುಡುಕದೇ ಇರೋ ಗುರು ಇಲ್ಲ,
ತುಂಬ ಕಡೆ ಅಲ್ದಾಡ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ನನಗೆ ಸಿಕ್ಕ ಎಲ್ಲ ಗುರುಗಳು ತುಂಬ ಕಮರ್ಷಿಯಲ್ ಹಾಗೂ ಪ್ರಾಪರಾಗಿ ಏನು ಹೇಳ್ಕೊಡ್ತಿರೋದಿಲ್ಲ. ಆ್ಯಂಡ್ ಅವರಿಗೂ ಅಷ್ಟು ಪ್ರಾಪರಾಗಿ ಅದನ್ನು ಹೇಗೆ ಮಾಡೋದು ಅಂತ ಸರಿ ಗೊತ್ತಿರೋದಿಲ್ಲ. ಅಂದರೆ ಇಲ್ಲಿ ಎಲ್ಲ ಗುರು ಒಂದೇ ಅಂತ ನಾನು ಹೇಳ್ತಿಲ್ಲ, ನನಗೆ ಸಿಕ್ಕ ಗುರುಗಳು ಆ ಥರ ಇದ್ರು. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಒಂದು ಒಳ್ಳೆ ಗುರುನ ಹುಡುಕಿ ಸುಸ್ತಾಗಿ ಇನ್ನು ಏನು ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡು ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನು ಓದೋದಕ್ಕೆ ಶುರು ಮಾಡಿದೆ. ಆವಾಗ ಅವರ ಬುಕ್ಕಲ್ಲಿ ನನಗೆ ಒಂದು ಸೆಂಟೆನ್ಸ್ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಯಿತು. ಅದೇನೆಂದರೆ, ಎಲ್ಲ ಶಕ್ತಿಗಳು ನಿನ್ನೊಳಗಡೆನೇ ಇದ್ದಾವೆ, ನೀನು ಅಂದುಕೊಂಡ್ರೆ ನೀನು ಏನು ಬೇಕಾದರೂ ಮಾಡಬಹುದು ಅಂತ. ಆ್ಯಂಡ್ ತುಂಬ ಕಡೆ ಓದಿದ್ದೆ ಅರಿವೇ ಗುರು ಅಂತ. ಹಾಗಿದ್ದಾಗ ನಾನೇ ಯಾಕೆ ಸ್ವಂತವಾಗಿ ಈ ಸ್ಪಿರಿಚುವಲ್ ಪಾತಲ್ಲಿ ನಡಿಬಾರ್ದು ಅಂತ ನಿರ್ಧಾರ ಮಾಡಿ ನನ್ನ ಸ್ಪಿರಿಚುವಲ್ ಜರ್ನಿನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಕೆಲವೇ ವರ್ಷಗಳಲ್ಲಿ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಬಟ್ ಅವೆಲ್ಲ ಹೇಳಿದರೆ ಮೇ ಬಿ ಇಲ್ಲಿ ಯಾರೂ ನಂಬೋದಿಲ್ಲ. ಆ ರೀತಿ ಆಧ್ಯಾತ್ಮಿಕ ಅನುಭವಗಳು ಆಗಿದೆ. ಆ್ಯಂಡ್ ನನಗೆ ಬರ್ತಾ ಎಲ್ಲವನ್ನು ತರ್ಕಬದ್ಧವಾಗಿ ನೋಡೋಕ್ಕೆ ಶುರು ಮಾಡಿದೆ. ಆವಾಗ ನನಗೆ ಧ್ಯಾನವನ್ನು ಕೇವಲ ಆಧ್ಯಾತ್ಮಿಕ ಜೀವನಕ್ಕೆ ಅಷ್ಟೇ ಅಲ್ಲ, ಅದನ್ನು ಲೌಕಿಕ ಜೀವನದಲ್ಲೂ ಕೂಡ ನಾವು ಪಾಸಿಟಿವ್ ಆಗಿ ಬದಲಾಗಿ ಸಕ್ಸಸ್ನ ಸಾಧಿಸೋದಕ್ಕೆ ನಮ್ಮ ಸುತ್ತ ಇರುವ ನೆಗೆಟಿವ್ ಜನರನ್ನು ನೆಗೆಟಿವ್ ಮಾಟ ಮಂತ್ರ ವಶೀಕರಣದಿಂದ ಆಚೆ ಬರೋಕೆ ಮಾಡಬಹುದು ಅಂತ ಗೊತ್ತಾಯಿತು. ಸೊ ರೀಸೆಂಟಾಗಿ ನನಗೆ ಮೆಡಿಟೇಷನಲ್ಲಿ ಒಂದು ಸೈನ್ ಸಿಕ್ತು, ಥರ್ಡ್ ಡೇ ಮೆಡಿಟೇಷನ್ನ ಹೇಳ್ಕೊಡು ಅಂತ. ಅದರಿಂದ ಜನಕ್ಕೆ ಅವರವರ ಲೈಫಲ್ಲಿ ಸಕ್ಸಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಆ್ಯಂಡ್ ನನಗೆ ಇದು ಎಲ್ಲರಿಗೂ ಹೇಳ್ಕೊಡೋ ಅವಕಾಶ ಇಲ್ಲ ಅಂತಲೂ ಗೊತ್ತಾಯಿತು. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದೆ. ಅದು ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಈ ಕ್ಲಾಸ್ಗೆ ಹೇಗೆ ಜಾಯಿನ್ ಆಗೋದು, ಕ್ಲಾಸ್ನ ಹೇಗೆ ಕಲಿಯೋದು ಅಂತ ನೋಡೋಣ. ಈ ಕ್ಲಾಸಸ್ ವಿಡಿಯೋಸ್ ಎಲ್ಲ ನಿಮಗೆ ಹೇಗೆ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗ ಫೀಸ್ ಎಷ್ಟಿರುತ್ತೆ ಅಂತ ನೋಡೋಣ. ಆ್ಯಂಡ್ ಈ ಫೀಸ್ ಬಗ್ಗೆ ನಾನೇ ನಿರ್ಧಾರ ತಗೊಂಡಿಲ್ಲ. ಇವತ್ತು ಮಾರ್ನಿಂಗ್ ನಾನು ಮೆಡಿಟೇಷನ್ ಮಾಡಬೇಕಾದ್ರೆ ಈ ಥಾಟ್ನ ಯೂನಿವರ್ಸಲ್ಲಿ ರಿಲೀಸ್ ಮಾಡಿದೆ. ಆವಾಗ ನನಗೆ ಮೆಡಿಟೇಷನಲ್ಲಿ 1111 ಅಂತ ನಂಬರ್ ಕಾಣಿಸ್ತು. ಆವಾಗ ಓಕೆ ಇದೇ ಆನ್ಸರ್ ಅಂತ ಅನ್ಕೊಂಡು 1111 ರೂಪೀಸ್ನ ಫೀಸ್ ಇಟ್ಟಿದ್ದೀನಿ. ನನ್ನ ಥಾಟ್ ಏನಿತ್ತಂದ್ರೆ 2500 ಫೀಸ್ ಇಡೋಣ ಅಂತ. ಬಟ್ ನನಗೆ ಮೆಡಿಟೇಷನಲ್ಲಿ 1111 ಕಾಣಿಸಿರೋದ್ರಿಂದ ನಾನು 1111 ಫೀಸ್ ಇಟ್ಟಿದ್ದೀನಿ. ಸೊ ನೀವು ಇಷ್ಟು ಪೇ ಮಾಡಬೇಕು. ಆ್ಯಂಡ್ ಪೇ ಮಾಡೋದು ಹೇಗೆ ಅಂದರೆ, ಇವಾಗ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣಿಸುತ್ತೆ. ಈ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಂಡ್ ಕಾಮೆಂಟ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ. ಸೊ ನೀವು ಈ ನಂಬರ್ಗೆ ವಾಟ್ಸಪ್ ಮಾಡಿ ಏನಂತ, ನಾನು ಥರ್ಡ್ ಐ ಆಕ್ಟಿವೇಶನ್ ಕ್ಲಾಸ್ಗೆ ಜಾಯಿನ್ ಆಗಬೇಕು, ಪೇಮೆಂಟ್ ಮಾಡೋ ಮೆಥಡ್ ಹೇಳಿ ಅಂತ. ಆವಾಗ ನಮ್ಮ ಟೀಮ್ ಮೆಂಬರ್ ನಿಮಗೆ ಡೀಟೇಲ್ ಆಗಿ ಹೇಳ್ತಾರೆ. ಆ್ಯಂಡ್ ಡೋಂಟ್ ವರಿ, ಫೋನ್ ಪೇ ಅಥವಾ ಗೂಗಲ್ ಪೇ ಅವೈಲೇಬಲ್ ಇರುತ್ತೆ. ಸೊ ಇವಾಗ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಆ್ಯಂಡ್ ಒನ್ಸ್ ಪೇಮೆಂಟ್ ಆದಮೇಲೆ ಸ್ಕ್ರೀನ್ಶಾಟ್ ಸೆಂಡ್ ಮಾಡಿ. ಅದಾದ್ಮೇಲೆ ನಮ್ಮ ಟೀಮ್ ಮೆಂಬರ್ ನಿಮಗೆ ಕ್ಲಾಸ್ ಲಿಂಕ್ಸ್ನ ಮೇಲ್ ಥ್ರೂ ಸೆಂಡ್ ಮಾಡ್ತಾರೆ. ಆ್ಯಂಡ್ ಎಲ್ಲ ಕ್ಲಾಸಸ್ ಕೂಡ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಸೊ ತುಂಬ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನಿಮಗೆ ಏನೂ ಡೌಟ್ಸ್ ಕೂಡ ಬರೋದಿಲ್ಲ ಕ್ಲಾಸ್ ನೋಡಿದ ಮೇಲೆ. ಆ್ಯಂಡ್ ಕ್ಲಾಸ್ ಕಂಟೆಂಟ್ ಬಂದು 15+ ಅವರ್ಸ್ ಕಂಟೆಂಟ್ ಇರುತ್ತೆ. ನೋಡಿ ಸ್ನೇಹಿತರೆ, 15+ ಅವರ್ಸ್ ಅಂದರೆ ನಿಮಗೆ ಹತ್ತತ್ರ 12ರಿಂದ 13 ವಿಡಿಯೋಗಳು ಸಿಗ್ತವೆ. 15ರಿಂದ 16+ ಅವರ್ಸ್ ಕಂಟೆಂಟ್ ಇರುತ್ತೆ. ಆ್ಯಂಡ್ ಇವಾಗ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, ಕೆಲವೊಬ್ಬರಿಗೆ ಬ್ರೋ ಎಷ್ಟು ಡೇಸಲ್ಲಿ ಅಥವಾ ಎಷ್ಟು ಮಂತಲ್ಲಿ ನಮಗೆ ಥರ್ಡ್ ಐ ಆಕ್ಟಿವ್ ಆಗುತ್ತೆ ಅಂತ ಡೌಟ್ ಇರುತ್ತೆ. ಇದು ನಿಮಗೆ ಕ್ಲಾಸ್ ನೋಡ್ತಾ ಅರ್ಥ ಆಗುತ್ತೆ. ಮೇನ್ ಥಿಂಗ್ ಏನಂದ್ರೆ, ಎಲ್ಲರೂ ಥರ್ಡ್ ಐ ಇಲ್ಲೇ ಇದೆ ಅಂತ ಅನ್ಕೊಂತಿರ್ತಾರೆ. ಬಟ್ ಥರ್ಡ್ ಐ ಅನ್ನೋದು ನೀವು ಅಂದುಕೊಂಡ ಪ್ಲೇಸಲ್ಲಿ ಇರೋದಿಲ್ಲ. ಸೊ ಅದನ್ನೇ ನಾನು ಪ್ರಾಪರ್ ಆಗಿ ಕ್ಲಾಸ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನಾನು ಕೂಡ ಮುಂಚೆನೆ ಹಾಗೇನೆ ತಿಳ್ಕೊಂಡಿದ್ದೆ. ಬಟ್ ಥರ್ಡ್ ಐ ಮೆಡಿಟೇಷನ್ ಮಾಡ್ತಾ ನನಗೆ ಗೊತ್ತಾಗಿದ್ದು ಥರ್ಡ್ ಐ ಇಲ್ಲಿರುತ್ತೆ ಅಂತ. ಅದು ಎಲ್ಲಿ ಅಂತ ಕ್ಲಾಸ್ಗೆ ಜಾಯಿನ್ ಆದವರಿಗೆ ಮಾತ್ರ ಗೊತ್ತಾಗುತ್ತೆ, ಬಿಕಾಸ್ ಅದು ಸೀಕ್ರೆಟ್. ಕ್ಲಾಸ್ ವಿಡಿಯೋಸ್ನ ನೋಡಿದ ಮೇಲೆ ನೀವು ನಿಮ್ಮ ಡೈಲಿ ಲೈಫಲ್ಲಿ ಆ ಟೆಕ್ನಿಕ್ಸ್ನ ಅಪ್ಲೈ ಮಾಡ್ತಾ ಪ್ರತಿದಿನ ತಪ್ಪದೇ ಸಾಧನೆಯನ್ನು ಮಾಡಿದರೆ, ನೀವು ಕೂಡ ನಂತರ ನಮ್ಮ ಸುತ್ತಲೂ ಅದೆಷ್ಟೇ ನೆಗೆಟಿವ್ ಜನ, ನೆಗೆಟಿವ್ ಸಿಚುವೇಶನ್ಸ್, ಮಾಟ ಮಂತ್ರ ವಶೀಕರಣ, ಡಿಪ್ರೆಷನ್, ಕೋಪ, ಆಂಗ್ಸೈಟಿ, ಓವರ್ ಥಿಂಕಿಂಗ್, ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಹೀಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಅದೆಲ್ಲದರಿಂದ ಆಚೆ ಬಂದು ನಿಮ್ಮ ಲೈಫ್ನ ನೀವು ಸಕ್ಸಸ್ಫುಲ್ ಆಗಿ ಪಾಸಿಟಿವ್ ಆಗಿ ಹ್ಯಾಪಿ ಲೈಫ್ನ ಲೀಡ್ ಮಾಡ್ತೀರಾ. 100% ಶೋರ್ ಅಂತ ಹೇಳ್ತೀನಿ ಗಾಯ್ಸ್. ಬಿಕಾಸ್ ಎಕ್ಸಾಂಪಲ್ ನಾನೇ ಇದ್ದೀನಿ. ನೋಡಿ ಸ್ನೇಹಿತರೆ, ಇದನ್ನೆಲ್ಲ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ, ನಾನು ಕಷ್ಟಪಟ್ಟು ಕಲ್ತಿದ್ದು. ಐ ಥಿಂಕ್ ಯಾರ್ಯಾರು ಈ ಕ್ಲಾಸ್ಗೆ ಜಾಯಿನ್ ಆಗ್ತೀರಾ ನೀವು ತುಂಬ ಲಕ್ಕಿ ಅಂತ ಹೇಳ್ತೀನಿ. ಬಿಕಾಸ್ ನಾನು 7ರಿಂದ 10 ವರ್ಷ ಸಾಧನೆ ಮಾಡಿದಾಗ ನನಗೆ ಇದೆಲ್ಲ ಗೊತ್ತಾಗಿದ್ದು. ಸೊ ನನ್ನ ಸಿಚುವೇಶನ್ ತಗೊಂಡ್ರೆ ನಿಮ್ಮದು ಎಷ್ಟೋ ಬೆಟರ್. ಬಿಕಾಸ್ ನಿಮಗೆ ನನ್ನ 7ರಿಂದ 10 ವರ್ಷದ ಸಾಧನೆಯ ಒಟ್ಟು ಶ್ರಮವನ್ನು ನಿಮಗೆ ಜಸ್ಟ್ 13ರಿಂದ 14 ವಿಡಿಯೋ, 16ರಿಂದ 18 ಅವರ್ಸ್ ಕಂಟೆಂಟಲ್ಲಿ ಪ್ರಾಪರ್ ಆಗಿ ಸಿಗ್ತಿದೆ. ಅದು ಕೂಡ ತುಂಬ ಸರಳವಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ಎಲ್ಲರೂ ಇದರ ಬೆನಿಫಿಟ್ನ ತಗೋತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.